ಸ್ನೇಹಿತರೆ, ಒಂದು ವೇಳೆ ನಾನು ನಿಮಗೆ ಈ ಒಂದು ಮಾತನ್ನ ಹೇಳಿದ್ರೆ, ಕೇವಲ 1 ಕಪ್ ಪಾನೀಯ ಅಥವಾ ಡ್ರಿಂಕ್‌ನ ಸಹಾಯದಿಂದ 15ರಿಂದ 20 ದಿವಸದ ಒಳಗಡೆ ನಮ್ಮ ತೂಕವನ್ನ ಕಡಿಮೆ ಮಾಡ್ಕೊಳ್ಬೋದು. ನಮ್ಮ ತೂಕದಲ್ಲಿ ಒಂದು ಗಣನೀಯವಾದ ಇಳಿಕೆಯನ್ನ ಗಮನಿಸಬಹುದು ಅಂತ ಹೇಳಿದ್ರೆ ನಿಮ್ಗೆ ಏನ್ ಅನ್ಸ್ಬೋದು? ಖಂಡಿತವಾಗಿಯೂ ಒಂದು ಆಶ್ಚರ್ಯ ಅನ್ಸುತ್ತೆ ಅಲ್ವಾ? ಹೌದು ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ದೇಹದಲ್ಲಿ ಸಂಗ್ರಹವಾಗಿರುವ ಕೊಬ್ಬನ್ನ ಕರಗಿಸ್ಕೊಳ್ಳೋದಕ್ಕೆ, ಬೊಜ್ಜನ್ನ ಕರಗಿಸ್ಕೊಳ್ಳೋದಕ್ಕೆ ಸಹಾಯ ಮಾಡುವ ಒಂದು ಪಾನೀಯದ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಮ್ಮ ದೇಹದಲ್ಲಿ ತೂಕ ಯಾಕೆ ಹೆಚ್ಚಳ ಆಗುತ್ತೆ? ಇದರಿಂದ ನಾವು ಏನೇನು ಸಮಸ್ಯೆಗಳನ್ನ ಎದುರಿಸ್ತೀವಿ? ಒಂದು ಸಾರಿ ನಮ್ಮ ದೇಹದಲ್ಲಿ ತೂಕ ಹೆಚ್ಚಳ ಆಗ್ತಾ ಹೋದ ಹಾಗೆ ಇದರಿಂದ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳು ಕೂಡ ಎದುರಾಗ್ತಾ ಬರುತ್ತೆ. ಅದರಲ್ಲಿ ಕೆಲವೊಂದು ಸಮಸ್ಯೆಗಳಾದಂತಹ ಡಯಾಬಿಟಿಸ್, BP, PCOD, PCOS, ಥೈರಾಯ್ಡ್, ಹಾಗೆ ಕೊಲೆಸ್ಟ್ರಾಲ್ ಮಟ್ಟ ಹೆಚ್ಚಾಗುವ ಮುಖಾಂತರ ಹೃದಯಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳು ಇವೆಲ್ಲವೂ ಕೂಡ ನಮಗೆ ಎದುರಾಗ್ತಾ ಹೋಗುತ್ತೆ. ಇವುಗಳನ್ನ ಕಡಿಮೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ತೂಕದ ಇಳಿಕೆಯ ಕಡೆ ಗಮನ ಕೊಡ್ಬೇಕಾಗತ್ತೆ. ತೂಕವನ್ನ ಕಡಿಮೆ ಮಾಡ್ಕೊಳ್ತಾ ಹೋದಾಗೆ ಈ ಎಲ್ಲಾ ಸಮಸ್ಯೆಗಳು ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸಾಕಷ್ಟು ಜನ ಅವರ ತೂಕವನ್ನ ಕಡಿಮೆ ಮಾಡ್ಕೊಳ್ಬೇಕು ಅಂತ ಹೇಳಿ ಸಾಕಷ್ಟು ರೀತಿಯಲ್ಲಿ ಕಷ್ಟಪಡ್ತಾ ಇರ್ತಾರೆ. ಆದ್ರೆ ತೂಕವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಅವರಿಗೆ ಕಡಿಮೆ ಆಗ್ತಾ ಇರೋದಿಲ್ಲ. ಹಾಗಿದ್ರೆ ಅಷ್ಟು ಕಷ್ಟನ ವೆಯ್ಟ್ ಲಾಸ್ ಮಾಡೋದು, ನಮ್ಮ ತೂಕವನ್ನ ಕಡಿಮೆ ಮಾಡ್ಕೊಳ್ಳೋದು ಕಡಿಮೆ ಆಗೋದೇ ಇಲ್ವಾ? ಖಂಡಿತವಾಗಿಯೂ ಕಡಿಮೆ ಆಗುತ್ತೆ. ಆದ್ರೆ ಅದನ್ನ ಕಡಿಮೆ ಮಾಡ್ಕೊಳ್ಳುವ ವಿಧಾನವನ್ನ ಸರಿಯಾಗಿ ತಿಳ್ಕೊಳ್ಬೇಕು. ಹೇಗೆ ಕಡಿಮೆ ಮಾಡ್ಕೊಳ್ಬಹುದು ಅನ್ನೋದ್ರ ಕಡೆ ನಾವು ತಿಳ್ಕೊಳ್ಬೇಕಾಗತ್ತೆ. ಅದನ್ನ ಫಾಲೋ ಮಾಡ್ಕೊಂಡು ಬರ್ಬೇಕಾಗತ್ತೆ. ಹೌದು ಸ್ನೇಹಿತರೆ, ಒಂದು ಸಲ ನಮ್ಮ ದೇಹದಲ್ಲಿ ತೂಕ ಹೆಚ್ಚಳ ಆಯ್ತು ಅಂತ ಹೇಳಿದ್ರೆ, ತೂಕದ ಸಮಸ್ಯೆಯನ್ನ ನಾವು ಎದುರಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಾವು ಏನೇ ಒಂದು ಆಹಾರವನ್ನ ತಿಂದಾಗ ನೀವು ಗಮನಿಸಿರ್ತಿರಬೇಕಿದ್ರೆ, ಹೆಚ್ಚು ತೂಕದಿಂದ ಇಲ್ಲದೆ ಇರುವಂತವ್ರು ಅವ್ರು ಏನೇ ಆಹಾರವನ್ನ ತಿಂದ್ರೂ ಕೂಡ ಆಕ್ಟಿವ್ ಆಗಿರ್ತಾರೆ, ಒಂದು ಎನರ್ಜಿಯಿಂದ ಇರ್ತಾರೆ. ಆದ್ರೆ ಅವರ ದೇಹದಲ್ಲಿ ಹೆಚ್ಚು ಬೊಜ್ಜು ಇದೆ, ಬೊಜ್ಜಿನ ಸಂಗ್ರಹಣೆ ಅನ್ನೋದು ಇದೆ, ಅವರು ಹೆಚ್ಚು ದಪ್ಪ ಇದ್ದಾರೆ ಅಂತ ಹೇಳಿದಾಗ ಅವ್ರು ಏನೇ ಆಹಾರ ಪದಾರ್ಥವನ್ನ ತಿಂದಾಗ ಊಟ ಮಾಡಿದ ತಕ್ಷಣ ಅವರಿಗೆ ಒಂಥರ ಹೊಟ್ಟೆ ಉಬ್ಬಿದ ಹಾಗೆ ಅನಿಸುತ್ತೆ, ಒಂದು ಆಕ್ಟಿವ್ ಆಗಿರೋದಿಲ್ಲ, ಎನರ್ಜಿ ಲೋ ಆಗುತ್ತೆ, ಸುಸ್ತಾಗುತ್ತೆ, ಆಯಾಸ ಆಗುತ್ತೆ, ಗ್ಯಾಸ್ಟ್ರಿಕ್ ಸಮಸ್ಯೆ, ಬ್ಲೋಟಿಂಗ್ ಸಮಸ್ಯೆ ಎದುರಾಗುತ್ತೆ. ಹಾಗೆ ಊಟ ಮಾಡಿದ ತಕ್ಷಣ ನಿದ್ರೆ ಬರುವಂಥದ್ದು, ಮಲ್ಕೊಳ್ಬೇಕು ಅನ್ಸುವಂಥದ್ದು, ಈ ಎಲ್ಲ ಸಮಸ್ಯೆಗಳು ಇರುತ್ತೆ. ಅದು ಯಾವುದಕ್ಕೆ ಹಾಗೆ ಆಗುತ್ತೆ ಅಂತ ಹೇಳಿದ್ರೆ ಅವರ ದೇಹದಲ್ಲಿ ಹೆಚ್ಚು ತೂಕದ ಸಮಸ್ಯೆ ಇರೋದ್ರಿಂದ, ಹೆಚ್ಚು ತೂಕ ಇರೋದ್ರಿಂದ ಈ ಎಲ್ಲ ಸಮಸ್ಯೆಗಳು ಎದುರಾಗ್ತಾ ಹೋಗುತ್ತೆ. ಹಾಗಿದ್ರೆ ಇದನ್ನ ಕಡಿಮೆ ಮಾಡ್ಕೊಳ್ಳೋದು ಹೇಗೆ? ನಮ್ಮ ತೂಕವನ್ನ ಇಳಿಸ್ಕೊಳ್ಳೋದು ಹೇಗೆ? ಈ ಎಲ್ಲ ಸಮಸ್ಯೆಗಳು ಎದುರಾಗದೇ ಇರುವ ಹಾಗೆ ತಡೆಯೋದು ಹೇಗೆ? ಎಲ್ಲರಿಗೂ ಫಸ್ಟ್ ಆಗಿ ನಾವು ತೂಕ ಇಳಿಸ್ಬೇಕು, ವೆಯ್ಟ್ ಲಾಸ್ ಮಾಡಬೇಕು ಅಂತ ಹೇಳಿದಾಗ ಫಸ್ಟ್ ಯೋಚನೆ ಬರುವಂಥದ್ದು, ಇದನ್ನ ತಿನ್ನಬಾರ್ದು, ಅದು ತಿಂದ್ರೆ ದಪ್ಪ ಆಗ್ತಾರೆ, ಇದು ತಿಂದ್ರೆ ದಪ್ಪ ಆಗ್ತಾರೆ, ಕಡಿಮೆ ಊಟ ಮಾಡಬೇಕು, ಹೆಚ್ಚು ಎಕ್ಸಸೈಸ್ ಮಾಡಬೇಕು, ಓಡಾಟ ಮಾಡಬೇಕು, ಎಲ್ಲವೂ ಕೂಡ ನಮ್ಮ ತಲೆಗೆ ಫಸ್ಟಿನದಾಗಿ ಬರುವಂಥದ್ದು. ಆದ್ರೆ ಮೇನ್ ಆಗಿ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗಿರುವಂಥದ್ದು, ಮೇನ್ ಆಗಿ ತಿಳ್ಕೊಳ್ಬೇಕಾಗಿರುವಂಥದ್ದು ಏನು ಅಂತ ಹೇಳಿದ್ರೆ, ಇವೆಲ್ಲವನ್ನ ಮಾಡೋದ್ರಿಂದನೂ ವೆಯ್ಟ್ ಲಾಸ್ ಆಗುತ್ತೆ. ಆದ್ರೆ ಅದರ ಜೊತೆಯಲ್ಲಿ ನಮ್ಮ ಗಟ್ ಹೆಲ್ತ್ ಅನ್ನೋದು ಕೂಡ ಚೆನ್ನಾಗಿರ್ಬೇಕಾಗತ್ತೆ. ನಮ್ಮ ಜೀರ್ಣಾಂಗ ವ್ಯವಸ್ಥೆ ಅನ್ನೋದು ಕೂಡ ಸರಿಯಾಗಿರ್ಬೇಕು. ನಾವು ಏನೇ ತಿಂದ್ರೂ ಕೂಡ ಅದನ್ನ ಕರಗಿಸ್ಕೊಳ್ಳುವ ಒಂದು ಕೆಪಾಸಿಟಿ ಅನ್ನೋದು ನಮ್ಮ ದೇಹದಲ್ಲಿ ಇರಬೇಕು. ನಮ್ಮ ದೇಹದಲ್ಲಿ ಯಾವಾಗ ಡೈಜೆಷನ್ ಸಿಸ್ಟಮ್ ಅನ್ನೋದು ಸ್ಲೋ ಆಗಿ ನಡೀತಾ ಇರುತ್ತೆ, ಗಟ್ ಹೆಲ್ತ್ ಅನ್ನೋದು ಒಂದು ಚೆನ್ನಾಗಿ ಇರೋದಿಲ್ಲ, ನಾವು ತಿಂದಿರೋದೆಲ್ಲ ಗಟ್ ಹೆಲ್ತ್ ಅಲ್ಲಿ ಹೋಗಿ ಜಮಾ ಆಗ್ತಾ ಇರುತ್ತೆ, ಅವಾಗ ನಾವು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ನಮ್ಮ ದೇಹದಲ್ಲಿ ಯಾವುದೇ ರೀತಿ ಒಂದು ಎನರ್ಜಿ ಅನ್ನೋದು ಇರೋದಿಲ್ಲ. ಯಾವಾಗ ನಾವು ನಮ್ಮ ಗಟ್ ಹೆಲ್ತ್ನ ಚೆನ್ನಾಗಿ ಇಟ್ಕೊಳ್ತೀವಿ, ಕ್ಲೀನ್ ಆಗಿ ಇಟ್ಕೊಳ್ತೀವಿ, ನಮ್ಮ ಡೈಜೆಷನ್ ಸಿಸ್ಟಮ್ ಅನ್ನೋದು ಫಾಸ್ಟ್ ಆಗಿ ನಡೀತಾ ಇರುತ್ತೆ, ಅವಾಗ ನಾವು ತಿಂದಿರುವ ಎಲ್ಲ ಆಹಾರ ಪದಾರ್ಥಗಳು ಅನ್ನೋದು ಚೆನ್ನಾಗಿ ಜೀರ್ಣವಾಗಿ ಅದರಲ್ಲಿರುವ ಎಲ್ಲ ನ್ಯೂಟ್ರಿಷನ್ ಅನ್ನೋದು ನಮ್ಮ ದೇಹ ಸರಿಯಾಗಿ ಅಬ್ಸರ್ವ್ ಮಾಡಿಕೊಂಡು ನಮ್ಮ ದೇಹಕ್ಕೆ ಒಂದು ಎನರ್ಜಿಯನ್ನ ಕೊಡುತ್ತೆ. ಇದರಿಂದ ನಾವು ಆಕ್ಟಿವ್ ಆಗಿರೋದಕ್ಕೆ ಸಹಾಯ ಆಗುತ್ತೆ. ನಾವು ತಿಂದಿರುವ ಆಹಾರ ಪದಾರ್ಥಗಳು ನಮ್ಮ ದೇಹದಲ್ಲಿ ಕೊಬ್ಬಿನ ರೂಪಕ್ಕೆ ಪರಿವರ್ತನೆ ಆಗದೆ ನಮ್ಮ ದೇಹದಲ್ಲಿ ಹೆಚ್ಚು ತೂಕ, ಹೆಚ್ಚು ಬೊಜ್ಜು ಅನ್ನೋದು ಸಂಗ್ರಹ ಆಗೋದಿಲ್ಲ. ಹಾಗಾಗಿ ನಾವು ಫಸ್ಟ್ನೇದಾಗಿ ಕಾನ್ಸಂಟ್ರೇಟ್ ಮಾಡಬೇಕಾಗಿರುವಂಥದ್ದು, ನಮ್ಮ ಗಟ್ ಹೆಲ್ತ್ ಚೆನ್ನಾಗಿದೆಯಾ, ನಮ್ಮ ಜೀರ್ಣಾಂಗ ವ್ಯವಸ್ಥೆ, ಡೈಜೆಷನ್ ಅನ್ನೋದು ಸರಿಯಾಗಿ ನಡೀತಾ ಇದೆಯಾ ಇಲ್ವಾ ಅನ್ನೋದ್ರ ಕಡೆ ಗಮನ ಕೊಡಬೇಕು. ಹಾಗಾಗಿ ಇವತ್ತು ನಾನು ತಿಳಿಸಿರುವ ಈ ಒಂದು ಕಪ್ ಡ್ರಿಂಕ್ ಅನ್ನೋದು ನಮ್ಮ ಗಟ್ ಹೆಲ್ತ್ನ ಚೆನ್ನಾಗಿರಿಸ್ಕೊಳ್ಳೋದಕ್ಕೆ, ಕ್ಲೀನ್ ಮಾಡ್ಕೊಳ್ಳೋದಕ್ಕೆ, ಇಲ್ಲಿವರೆಗೂ ನಾವು ತಿಂದಿರುವ ಎಲ್ಲ ಆಹಾರ ಪದಾರ್ಥಗಳಲ್ಲಿರುವ ಕಲ್ಮಶಗಳು ನಮ್ಮ ಗಟ್ಟಲ್ಲಿ ಒಂದು ಜಮಾ ಆಗಿರುತ್ತಲ್ವ, ಅದನ್ನ ಹೊರಗಡೆ ಹಾಕೋದಕ್ಕೆ, ನಮ್ಮ ಡೈಜೆಷನ್ ಸಿಸ್ಟಮ್ ಅನ್ನ ಫಾಸ್ಟ್ ಆಗಿ ನಡೆಯೋ ಹಾಗೆ ಮಾಡಿ ನಾವು ತಿಂದಿರುವ ಆಹಾರ ಪದಾರ್ಥಗಳು ಸರಿಯಾಗಿ ಜೀರ್ಣವಾಗೋದಕ್ಕೆ ಹೆಲ್ಪ್ ಮಾಡುವಂತಹ ಒಂದು ಪಾನೀಯದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬಾನೇ ಸಿಂಪಲ್ ಆದಂತ ಪಾನೀಯ.
ನೀವು ಕೂಡ ಬಳಸಿರ್ತೀರಾ, ಕುಡ್ದಿರ್ತೀರಾ ಕೂಡ. ಆದ್ರೆ ಇದನ್ನ ಸತತವಾಗಿ ಒಂದು 15ರಿಂದ 20 ದಿವಸಗಳ ಕಾಲ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಬಂದ್ರೆ ಇದು ನಮ್ಮ ದೇಹಕ್ಕೆ ಒಂದು ಎನರ್ಜಿಯನ್ನ ಕೊಡುತ್ತೆ. ನಮ್ಮ ದೇಹದಲ್ಲಿ ಒಂದು ಇಮ್ಯುನಿಟಿ ಬೂಸ್ಟ್ ಮಾಡೋ ಮುಖಾಂತರ ನಮ್ಮ ದೇಹದಲ್ಲಿರುವ ಎಲ್ಲ ವಿಷಕಾರಿ ಪದಾರ್ಥಗಳನ್ನ, ಕೆಟ್ಟ ಟಾಕ್ಸಿನ್ಸ್ ಗಳನ್ನ ಹೊರಗಡೆ ಹಾಕಿ ನಮ್ಮ ಗಟ್ ಹೆಲ್ತ್ ನ ಚೆನ್ನಾಗಿರಿಸ್ಕೊಳ್ಳೋದಕ್ಕೆ ಇದು ಸಹಕಾರಿಯಾಗುವಂಥದ್ದು. ಹಾಗೆ ನಮ್ಮ ತೂಕದ ಇಳಿಕೆಗೂ ಕೂಡ ಸಹಕಾರಿಯಾಗುವಂಥದ್ದು. ಹಾಗಿದ್ರೆ ಜಾಸ್ತಿ ತಡ ಮಾಡದೆ ಆ ಒಂದು ಡ್ರಿಂಕ್ ಯಾವುದು ಅನ್ನೋದನ್ನ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಯಾರಾದ್ರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಏನಾದ್ರೂ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ಹಾಗಿದ್ರೆ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಈ ಒಂದು ಪಾನೀಯ ಅಥವಾ ಡ್ರಿಂಕ್ ಅನ್ನ ತಯಾರಿಸೋದಕ್ಕೆ ನಾನಿಲ್ಲಿ 1 ಲೋಟ ಬೆಚ್ಚಗೆ ಇರುವಂತಹ ಸ್ವಲ್ಪ ಬಿಸಿಯಾಗಿರುವಂತಹ ಲ್ಯೂಕ್ವಾರ್ಮ್ ವಾಟರ್ ಅನ್ನ ತೆಗೆದುಕೊಳ್ತಾ ಇದ್ದೀನಿ. ತಣ್ಣಗಿರುವಂತಹ ನೀರನ್ನ ಬಳಸಬಾರ್ದು. ಇದಕ್ಕೆ ಹಾಕ್ತಾ ಇರುವ ಮೇನ್ ಇಂಗ್ರೀಡಿಯೆಂಟ್, ನಮ್ಮ ತೂಕದ ಇಳಿಕೆಗೆ ನಂಬರ್ 1 ಇಂಗ್ರೀಡಿಯೆಂಟ್ ಅಂತಾನೆ ಹೇಳ್ಬೋದು, ಲೆಮನ್ ಅಥವಾ ನಿಂಬೆಹಣ್ಣು. ನೀವು ಲೆಮನ್ ವಾಟರ್ ಅನ್ನ ಕುಡ್ದಿರ್ತೀರಲ್ವಾ, ಅದೇ ಒಂದು ಲೆಮನ್. ಈ ಒಂದು ಲೆಮನ್ ಅಲ್ಲಿ ಅರ್ಧ ನಿಂಬೆ ಹಣ್ಣಿನ ಹೋಳನ್ನ ಕಟ್ ಮಾಡಿ ಅದರ ಒಳಗಡೆ ಇರುವ ಸೀಡ್ ಅಥವಾ ಬೀಜವನ್ನ ತೆಗೆದು ಅರ್ಧ ನಿಂಬೆ ಹಣ್ಣಿನ ಹೋಳಿನ ರಸವನ್ನ 1 ಗ್ಲಾಸ್ ನೀರಲ್ಲಿ ಚೆನ್ನಾಗಿ ಬೆರೆಸುವಂಥದ್ದು. ಒಂದು 2 ಸ್ಪೂನ್ ಅಷ್ಟು ಲೆಮನ್ ಜ್ಯೂಸ್ ನಮಗೆ ಸಿಗುತ್ತೆ. ಈ ಒಂದು ಲೆಮನ್ ಜ್ಯೂಸ್, ನಿಂಬೆ ಹಣ್ಣಿನ ನೀರು, ಇದನ್ನ ನಾವು ದಿನನಿತ್ಯ ಕುಡಿತಾ ಬರೋದ್ರಿಂದ ಇದು ನಮ್ಮ ದೇಹದಲ್ಲಿ ಏನೆಲ್ಲ ಬದಲಾವಣೆ ತರುತ್ತೆ ನಮ್ಮ ತೂಕದ ಇಳಿಕೆಗೆ ಅಂತ ನೋಡೋದಾದ್ರೆ, ಇದರಲ್ಲಿ ಇರುವಂತಹ ವಿಟಮಿನ್ ಸಿ ಮತ್ತು ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಅನ್ನೋದು ನಮ್ಮ ದೇಹವನ್ನ ಹೈಡ್ರೇಟ್ ಆಗಿ ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ನಾವು ಎಷ್ಟು ಹೈಡ್ರೇಟ್ ಆಗಿರ್ತೀವಿ ಅಷ್ಟು ಬೇಗ ವೆಯ್ಟ್ ಲಾಸ್ ಆಗೋದಕ್ಕೆ, ನಮ್ಮ ದೇಹದಲ್ಲಿ ತೂಕ, ಕೊಬ್ಬು ಅನ್ನೋದು ಕರಗೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ಆಂಟಿ ಆಕ್ಸಿಡೆಂಟ್ ಹೆಚ್ಚಿನದಾಗಿರೋದ್ರಿಂದ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಅನ್ನೋದು ಹೆಚ್ಚಾಗುತ್ತೆ. ಕಾಯಿಲೆಗಳ ವಿರುದ್ಧ ಹೋರಾಡೋದಕ್ಕೆ ನಮಗೆ ಒಂದು ಇಮ್ಯುನಿಟಿ ಅನ್ನೋದು ಸಿಗುತ್ತೆ. ಅದೇ ರೀತಿ ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆ ವ್ಯವಸ್ಥೆ ಅನ್ನೋದು ಚೆನ್ನಾಗಿ ನಡೆಯುತ್ತೆ. ನಮ್ಮ ದೇಹದಲ್ಲಿ ಗಟ್ಟಲ್ಲಿ ಸಂಗ್ರಹವಾಗಿರುವ ಕೆಟ್ಟ ಕಲ್ಮಶಗಳು ಹೊರಗಡೆ ಹೋಗೋದಕ್ಕೆ ಈ ಒಂದು ನೀರು ಹೆಲ್ಪ್ ಮಾಡುವಂಥದ್ದು. ಅನಂತರ ಅನಗತ್ಯ ಹಸಿವನ್ನ ತಡೆದು ದೀರ್ಘಕಾಲದವರೆಗೆ ಹೊಟ್ಟೆ ತುಂಬಿದ ಅನುಭವವನ್ನು ಕೊಡೋ ಮುಖಾಂತರ ನಮ್ಮ ದೇಹದಲ್ಲಿ ತೂಕದ ಇಳಿಕೆಗೆ ಈ ಒಂದು ವಾಟರ್ ಅನ್ನೋದು, ಈ ಒಂದು ಲೆಮನ್ ವಾಟರ್ ಅನ್ನೋದು ಒಂದು ಅತ್ಯದ್ಭುತವಾದ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅಂತಾನೆ ಹೇಳ್ಬೋದು. ನೋಡಿದ್ರಲ್ವಾ ಸ್ನೇಹಿತರೆ, ತುಂಬಾನೇ ಸರಳವಾದ ವಿಧಾನದಲ್ಲಿ ತಯಾರಿಸಿರುವ ಈ ಒಂದು ಕಪ್ ಡ್ರಿಂಕ್ ಅನ್ನೋದು ಎಷ್ಟು ಒಂದು ಚಮತ್ಕಾರಿಯಾಗಿ ನಮ್ಮ ದೇಹದಲ್ಲಿ ಕೆಲಸ ಮಾಡುತ್ತೆ. ಇದರಲ್ಲಿ ಬಳಸಿರುವ ನಿಂಬೆ ಹಣ್ಣಿನಲ್ಲಿ ಎಷ್ಟು ಒಂದು ಪ್ರಯೋಜನಕಾರಿ ಅಂಶಗಳು ಇದೆ, ನಮ್ಮ ತೂಕದ ಇಳಿಕೆಗೆ ಇದು ಹೇಗೆ ಸಹಕಾರಿಯಾಗತ್ತೆ ಅನ್ನೋದನ್ನ ನೀವು ತಿಳ್ಕೊಂಡ್ರಿ. ಇದನ್ನ ನೀವು ದಿನನಿತ್ಯ ರಾತ್ರಿ ಮಲ್ಕೊಳ್ಳೋ ಸಮಯದಲ್ಲಿ ಕುಡಿದು ಮಲಗುವಂಥದ್ದು. ನಿಮ್ಮ ಊಟ ತಿಂಡಿ ಎಲ್ಲ ಆಗಿ ರಾತ್ರಿ ನೀವು ಒಂದು ಮಲಗುವ ಅರ್ಧ ಗಂಟೆ ಮುಂಚಿತವಾಗಿ ಈ ಒಂದು ಕಪ್ ಡ್ರಿಂಕ್ ಅನ್ನ ನೀವು ಕುಡಿರಿ. ಕೆಲವರು ಬೆಳಿಗ್ಗೆ ಎದ್ದ ತಕ್ಷಣ ಕುಡಿಯೋ ರೂಢಿ ಇರುತ್ತೆ, ಆದ್ರೂ ಕೂಡ ಪರವಾಗಿಲ್ಲ, ರಾತ್ರಿ 1 ಸಲ ಇದನ್ನ ನೀವು ಕುಡಿದು ಮಲಗ್ ನೋಡಿ. ಬೆಳಿಗ್ಗೆ ಆಗೋದ್ರೊಳಗಡೆ ರಾತ್ರಿಯಲ್ಲೇ ನಿಮ್ಮ ದೇಹದಲ್ಲಿ ಇರುವಂತಹ ಕೆಟ್ಟ ಕಲ್ಮಶಗಳನ್ನ ಹೊರಗಡೆ ಹಾಕುವ ಕೆಲಸವನ್ನ ಮಾಡಿ ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ಹೊಟ್ಟೆಯನ್ನ ಕ್ಲೀನ್ ಮಾಡೋದಕ್ಕೆ ಈ ಒಂದು ಡ್ರಿಂಕ್ ಅನ್ನೋದು ಸಹಾಯ ಮಾಡುತ್ತೆ. ನಿಮ್ಗೊಂದು ಕಾನ್ಸ್ಟಿಪೇಷನ್, ಮಲಬದ್ಧತೆ ಸಮಸ್ಯೆ ಇದ್ರೂ ಕೂಡ ಅದನ್ನು ಕೂಡ ಕಡಿಮೆ ಮಾಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ನಿಮ್ಮ ಗಟ್ ಹೆಲ್ತ್, ಜೀರ್ಣಾಂಗ ವ್ಯವಸ್ಥೆ ಅನ್ನೋದು ದಿನೇ ದಿನೇ ಸುಧಾರಣೆಗೊಳ್ತಾ ಒಂದು ಆಕ್ಟಿವ್ ಆಗಿ ನಿಮ್ಮ ದೇಹದಲ್ಲಿ ನೀವು ತಿಂದಿರುವ ಆಹಾರ ಪದಾರ್ಥಗಳು ಸರಿಯಾಗಿ ಜೀರ್ಣಗೊಳ್ಳೋದಕ್ಕೆ ಈ ಒಂದು ಡ್ರಿಂಕ್ ಅನ್ನೋದು ನಿಮ್ಗೆ ಹೆಲ್ಪ್ ಮಾಡುತ್ತೆ. ಅಷ್ಟು ಒಂದು ಪವರ್ಫುಲ್ ಆಗಿರುವಂತ ಡ್ರಿಂಕ್ ಅಂತಾನೆ ಹೇಳ್ಬೋದು. ತುಂಬಾನೇ ಸಿಂಪಲ್ ಆಗಿ ನಿಂಬೆ ಹಣ್ಣಲ್ಲಿ ಇದನ್ನ ತಯಾರಿಸ್ಕೊಳ್ಳುವಂಥದ್ದು. ಇದಕ್ಕೆ ಬೇಕಿದ್ರೆ ನೀವು ಇನ್ನೂ ಅಷ್ಟು ಒಂದ್ ಸ್ವಲ್ಪ ರುಚಿಗೋಸ್ಕರ ಬ್ಲಾಕ್ ಸಾಲ್ಟ್ ಅಂತ ಸಿಗುತ್ತೆ, ಅದು ಸಿಕ್ಕರೆ ನೀವು ಅದನ್ನ ಬಳಸ್ಬೋದು. ಇಲ್ಲ ಅಂತ ಹೇಳಿದ್ರೆ ಇದನ್ನೇ ನೀವು ಸಿಂಪಲ್ ಆಗಿ ತಯಾರಿಸ್ಕೊಂಡು ದಿನನಿತ್ಯ ನೀವು ಕುಡಿತಾ ಬರ್ಬೋದು. ಆದ್ರೆ ನೀರು ಲ್ಯೂಕ್ವಾರ್ಮ್ ವಾಟರ್ ಆಗಿರ್ಬೇಕು, ಬೆಚ್ಚನೆ ಅಂತ ನೀರು. ಆ ನೀರಲ್ಲಿ ನೀವು ಇದನ್ನ ಹಿಂಡಿ, ನಿಂಬೆ ಹಣ್ಣನ ರಸವನ್ನ ಸ್ವಲ್ಪ ಹಿಂಡಿ ಅದನ್ನ ಕುಡಿಯುವಂಥದ್ದು. ಹೀಗೆ ನೀವು ಮಾಡ್ಕೊಂಡು ಬಂದು ನೋಡಿ. ಕೇವಲ 15 ದಿವಸ ಸಾಕು. ನಿಮ್ಗೆ ಯಾವುದೇ ರೀತಿ ಕಷ್ಟಪಡದೆ ನಿಮ್ಮ ತೂಕವನ್ನ, ನಿಮ್ಮ ಹೊಟ್ಟೆಯ ಸುತ್ತ, ಸೊಂಟದ ಸುತ್ತ ಜೋತು ಬಿದ್ದಿರುವಂತ ಬೊಜ್ಜನ್ನ ನೀವು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ನಿಮ್ಮ ತೂಕವನ್ನ ಆರೋಗ್ಯಕರವಾಗಿರಿಸ್ಕೊಳ್ಳೋದಕ್ಕೆ ಈ ಒಂದು ಕಪ್ ಡ್ರಿಂಕ್ ಅನ್ನೋದು ನಿಮ್ಗೆ ಹೆಲ್ಪ್ ಮಾಡುತ್ತೆ. ಹಾಗೆ ಇದನ್ನ ತೆಗೆದುಕೊಳ್ಳೋದ್ರ ಜೊತೆಯಲ್ಲಿ ನಿಮ್ಮ ದಿನನಿತ್ಯ ಆಹಾರ ಪದ್ಧತಿ ಅನ್ನೋದು ಒಂದು ಹೆಲ್ದಿ ಆಗಿರ್ಬೇಕು. ಹಾಗೆ ದಿನನಿತ್ಯ 30ರಿಂದ 40 ನಿಮಿಷಗಳ ಕಾಲ ಬಾಡಿಯನ್ನ ಆಕ್ಟಿವ್ ಆಗಿರಿಸ್ಕೊಳ್ಳೋದ್ರ ಕಡೆ ಗಮನ ಕೊಡ್ಬೇಕು. ವಾಕಿಂಗ್, ಎಕ್ಸರ್ಸೈಸ್ ಗಳನ್ನ ಮಾಡೋ ಮುಖಾಂತರ. ಹಾಗೆ ಸ್ಟ್ರೆಸ್ ಫ್ರೀ ಆಗಿರ್ಬೇಕು, ಬಾಡಿಯನ್ನ ಹೈಡ್ರೇಟ್ ಆಗಿ ಇಟ್ಕೊಳ್ಬೇಕು, ಹೆಚ್ಚು ನೀರನ್ನ ಕುಡಿಯೋ ಮುಖಾಂತರ. ಇಷ್ಟೆಲ್ಲ ನೀವು ಮಾಡ್ಕೊಂಡು ಬಂದ್ರೆ, ಒಂದು ಹೆಲ್ದಿ ಲೈಫ್ ಸ್ಟೈಲ್ ನ ಲೀಡ್ ಮಾಡ್ಕೊಂಡು ಬಂದ್ರೆ ಖಂಡಿತ ನಿಮ್ಗೆ ಯಾವುದೇ ರೀತಿ ಕಷ್ಟ ಆಗದೆ
ನಿಮ್ಮ ವೆಯ್ಟ್ ಲಾಸ್ಗೆ ಈ ಒಂದು ಡ್ರಿಂಕ್ ಅನ್ನೋದು ಒಂದು ಚಮತ್ಕಾರ ರೀತಿಯಲ್ಲಿ, ಒಂದು ಜಾದುವಿನ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಹಾಗಿದ್ರೆ ಇವತ್ತಿನ ಈ ಒಂದು ರೆಮಿಡಿ ನಿಮ್ಗೆ ಯೂಸ್ಫುಲ್ ಅನ್ಸಿದೆ, ಈ ಒಂದು ವೆಯ್ಟ್ ಲಾಸ್ ಡ್ರಿಂಕ್ ನಿಮ್ಗೆ ಯೂಸ್ಫುಲ್ ಅನ್ಸಿದೆ, ನೀವು ಕೂಡ ಟ್ರೈ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ. ಖಂಡಿತ ಟ್ರೈ ಮಾಡಿ ಇದರಿಂದ ರಿಸಲ್ಟ್ ಸಿಕ್ಕ ಮೇಲೆ ಈ ವಿಡಿಯೋಗೆ ಬಂದು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹೀಗೆ ಇನ್ನಷ್ಟು ಮತ್ತಷ್ಟು ಹೊಸ ವೆಯ್ಟ್ ಲಾಸ್ ಟಿಪ್ಸ್ ರೆಮಿಡಿಗಳೊಂದಿಗೆ ಸಿಗ್ತಾ ಹೋಗ್ತೀನಿ. ಎಲ್ಲಾ ವಿಡಿಯೋಗಳಿಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ನಮಸ್ಕಾರ.